ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಬಹಳಷ್ಟು ಜನರಿಗೆ ಕಾಣಿಸ್ಕೊತಾ ಇದೆ. ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಡಾಕ್ಟರ್ ಹತ್ರ ಹೋಗಿ ರಕ್ತ ಪರೀಕ್ಷೆ ಮಾಡಿಸಿದಾಗ ಬ್ಲಡ್ ಶುಗರ್ ಸ್ವಲ್ಪ ಹೆಚ್ಚಾಗಿದೆ, ಈಗ ಮಾತ್ರೆ ಏನು ಬೇಡ, ಆದ್ರೆ ಹುಷಾರಾಗಿರಿ, ನಿಮ್ಗೆ ಡಯಾಬಿಟಿಸ್ ಬರಬಹುದು ಅಂತ ಏನಾದ್ರೂ ಹೇಳಿದ್ರ? ಇದನ್ನ ನಾವು ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ. ಯಾರಿಗೆ ಈ ಡಯಾಬಿಟಿಸ್ ಬರುವಂತ ಸಾಧ್ಯತೆ ಹೆಚ್ಚು? ನಾವೇನಾದ್ರೂ ಮಾಡಿ ಇದನ್ನ ಬರ್ದೇ ಇರೋ ರೀತಿ ನೋಡ್ಕೋಬಹುದಾ ಅಥವಾ ಡಯಾಬಿಟಿಸ್ ಆಗದೆ ಇರೋ ರೀತಿ ನೋಡ್ಕೋಬಹುದಾ? ನೈಸರ್ಗಿಕವಾಗಿ ಯಾವ ಜೀವನ ಶೈಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ, ಯಾವ 7 ಟಿಪ್ಸ್ ಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡೋದ್ರಿಂದ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಈ ಡಯಾಬಿಟಿಸ್ ಅನ್ನ ನಾವು ರಿವರ್ಸ್ ಮಾಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ಪ್ರೀ ಡಯಾಬಿಟಿಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಬ್ಲಡ್ ಶುಗರ್, ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣ ಇನ್ನು ಡಯಾಬಿಟಿಸ್ ಅನ್ನುವಂತ ಆ ಹಂತಕ್ಕೆ ಹೋಗಿಲ್ಲ, ಆದ್ರೆ ಇದು ನಾರ್ಮಲ್ ಕೂಡ ಅಲ್ಲ ಅಂತ. ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ತಿಂಡಿ ತಿನ್ನೋಕ್ಕಿಂತ ಮೊದಲು ರಕ್ತ ಪರೀಕ್ಷೆ ಮಾಡಿಸಿದಾಗ ಅದರಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಇದಕ್ಕೆ ಡಯಾಬಿಟಿಸ್ ಇದೆಯೋ ಇಲ್ವೋ ಅಂತ ಖಡಾಖಂಡಿತವಾಗಿ ಹೇಳ್ಬೋದು. ಡಯಾಬಿಟಿಸ್ ಇದೆ ಅಂತಂದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರ್ 126 ಅಥವಾ ಅದಕ್ಕಿಂತ ಹೆಚ್ಚಿರುತ್ತೆ. 100ಕ್ಕಿಂತ ಕಡಿಮೆ ಇದೆ ಅಂತಂದ್ರೆ ಇದು ನಾರ್ಮಲ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ. ಸೊ 100 ಮತ್ತೆ 125 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಮಧ್ಯದಲ್ಲಿ ಇದೆ ಅಂತಂದ್ರೆ, 100ರಿಂದ 125 ಒಳಗಡೆ ಬರ್ತಾ ಇದೆ ಅಂತಂದ್ರೆ ಇದನ್ನ ನಾವು ಪ್ರೀ ಡಯಾಬಿಟಿಸ್ ಅಂತ ಹೇಳ್ಬೋದು. ಅಂದ್ರೆ ನಾರ್ಮಲ್ ಅಲ್ಲಿಲ್ಲ, ಆದ್ರೆ ಡಯಾಬಿಟಿಸ್ ಅಲ್ಲ, ಡಯಾಬಿಟಿಸ್ ಬರೋ ತರ ನಿಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತಾ ಇದೆ, ಹುಷಾರಾಗಿರಿ ಅಂತ ಹೇಳುವಂತಹದ್ದು ಆ ಚಿಹ್ನೆ ಅಂತ. ಅದನ್ನಂದ್ರೆ ವಾರ್ನಿಂಗ್ ಸೈನ್, ನಮ್ಗೆ ದೇಹ ಎಚ್ಚರಿಕೆ ಕೊಡ್ತಾ ಇದೆ ಅಂತ. ಇದನ್ನ ನಾವು HbA1c ಅಂದ್ರೆ 3 ತಿಂಗಳ ಆವರೇಜ್ ಬ್ಲಡ್ ಗ್ಲೂಕೋಸ್ ಅನ್ನು ತಗೊಂಡಾಗೂ ಕೂಡ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬಹುದು. HbA1c ಅನ್ನೋದು ಕಳೆದ 3 ತಿಂಗಳಲ್ಲಿ ನಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ ಹೇಗಿದೆ ಅನ್ನೋದನ್ನ ಬಿಂಬಿಸುತ್ತೆ. ಅದು 5.7% ಇಂದ 6.4% ಒಳಗಡೆ ಇದೆ ಅಂತಂದ್ರೆ ಅದನ್ನ ಪ್ರೀ ಡಯಾಬಿಟಿಸ್ ಅಂತ ಹೇಳ್ತೀವಿ. 6.5ಕ್ಕಿಂತ ಮೇಲಿದೆ ಅಂದ್ರೆ ಅದು ಫುಲ್ ಬ್ಲೋನ್ ಡಯಾಬಿಟಿಸ್ ಇದೆ ಅಂತ. 5.7%ಗಿಂತ ಕಡಿಮೆ ಇದೆ ಅಂದ್ರೆ ಅದು ನಾರ್ಮಲ್ ಅಂತ. ಸೊ ಈ ಕ್ರೈಟೀರಿಯಾ HbA1c ಮತ್ತು ಫಾಸ್ಟಿಂಗ್ ಬ್ಲಡ್ ಶುಗರ್ ಕರೆಕ್ಟ್ ಆಗಿ ಎಷ್ಟಿದೆ ಅಂತ ತಿಳ್ಕೊಂಡು ನಮ್ಗೆ ಪ್ರೀ ಡಯಾಬಿಟಿಸ್ ಅಲ್ಲಿ ಇದೀವೋ ಅಥವಾ ಡಯಾಬಿಟಿಸ್ ಅಲ್ಲಿ ಇದೀವೋ ಅಥವಾ ನಾರ್ಮಲ್ ಅಲ್ಲಿ ಇದೀವೋ ಅಂತ ನಾವು ಅರ್ಥ ಮಾಡ್ಕೋಬೇಕು. ಪ್ರೀ ಡಯಾಬಿಟಿಸ್ ಅಂತಂದ್ರೆ ನಮ್ಮ ದೇಹ ಎಚ್ಚರಿಕೆ ಕೊಡ್ತಾ ಇದೆ, ಹುಷಾರಾಗಿರು, ಮುಂದೆ ಡಯಾಬಿಟಿಸ್ ಬರ್ಬೋದು, ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಅದನ್ನ ಕಂಪ್ಲೀಟ್ ಆಗಿ ನಾವು ರಿವರ್ಸ್ ಮಾಡಬಹುದು ಅಂತ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಆಧುನಿಕ ಅಂತ ನಾವು ಹೇಳ್ತಾ ಇರುವಂತ ಈ ಯುಗದಲ್ಲಿ ಹೆಚ್ಚು ಈ ಪ್ರೀ ಡಯಾಬಿಟಿಸ್ ಅಥವಾ ಡಯಾಬಿಟಿಸ್ ಹೆಚ್ಚಾಗ್ಲಿಕ್ಕೆ ಕಾರಣಗಳೇನು ಅಂತ ಅರ್ಥ ಮಾಡ್ಕೋಬೇಕು. ಮೊದಲನೇದು ನಮ್ಮ ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಸೆಡೆಂಟರಿ ಲೈಫ್ ಸ್ಟೈಲ್. ಅಂದ್ರೆ ನಾವು ಹೆಚ್ಚೊತ್ತು ಕೂತ್ಕೊಂಡೇ ಒಂದೇ ಕಡೆ ಇದ್ದು ಕೆಲಸ ಮಾಡುವಂತದ್ದು ಹೆಚ್ಚಾಗ್ಬಿಟ್ಟಿದೆ. ಸೊ ಈ ರೀತಿ ಇದ್ದಾಗ ನಮ್ಮ ಮಾಂಸಖಂಡಗಳಿಗೆ ಕೆಲಸ ಇಲ್ಲ, ಮಾಂಸಖಂಡಗಳು ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನ ಉಪಯೋಗಿಸ್ಕೊಳ್ಳೋದಿಲ್ಲ. ಅವಾಗ ಆ ಬ್ಲಡ್ ಶುಗರ್ ಹೆಚ್ಚಾಗ್ತಾ ಹೋಗುತ್ತೆ, ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಎರಡನೇದು, ನಾವು ರಾತ್ರಿ ಹೊತ್ತು ಲೇಟ್ ಆಗಿ ಊಟ ಮಾಡುವಂತಹ ಅಭ್ಯಾಸವನ್ನ ಬೆಳೆಸ್ಕೊತಾ ಇದ್ದೀವಿ. ತುಂಬಾ ಲೇಟ್ ಆಗಿ ನಮ್ಮ ದೇಹ ಆಹಾರ ಅದಕ್ಕೆ ಹೋದಾಗ ಅದು ನಮ್ಗೆ ಇದು ಮಲ್ಗೋ ಟೈಮ್ ಅಂತ ಮೆಟಬಾಲಿಸಮ್ ನಿಧಾನ ಸ್ಲೋ ಆಗಿರುತ್ತೆ. ಅವಾಗ ಮತ್ತೆ ನಾವು ಸಕ್ಕರೆ ಪ್ರಮಾಣವನ್ನ ನಾವು ಆಹಾರದಲ್ಲಿ ಕೊಟ್ಟಾಗ ಅದು ಸರಿಯಾಗಿ ಅದು ಮೆಟಬಲೈಸ್ ಆಗದೆ ಇದ್ದಾಗ ಈ ಬ್ಲಡ್ ಶುಗರ್ ಲೆವೆಲ್ ನಿಧಾನವಾಗಿ ಬ್ಲಡ್ ಅಲ್ಲಿ ಹೆಚ್ಚಾಗೇ ಇರುತ್ತೆ. ಸೊ ಈ ರೀತಿಯಾದಾಗ ಕೂಡ ಈ ಡಯಾಬಿಟಿಸ್ ಬರುವಂತ ಸಾಧ್ಯತೆ ಹೆಚ್ಚು. ಸೊ ಹೆಚ್ಚು ರಾತ್ರಿ ಹೊತ್ತು ತಗೊಳ್ಳುವಂತದ್ದು ಒಳ್ಳೆದಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮೂರನೇದು, ನಾವು ಮಾಡ್ತಾ ಇರುವಂತಹ ಆಹಾರದ ಆಯ್ಕೆಗಳು. ಹೆಚ್ಚು ನಾವು ಸಕ್ಕರೆಯುಕ್ತ ಆಹಾರವನ್ನು ತಗೋತೀವಿ, ಹೆಚ್ಚು ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರವನ್ನು ತಗೋತೀವಿ, ಹೆಚ್ಚು ನೇಕೆಡ್ ಕಾರ್ಬ್ಸ್ ಅಂದ್ರೆ ಈ ಮೈದಾ ಈ ರೀತಿಯಾದಂತಹ ಪ್ರಾಸೆಸ್ಡ್ ಆಹಾರವನ್ನು ತಗೋತೀವಿ. ಇದೆಲ್ಲದೂ ಕೂಡ ನಮ್ಮ ದೇಹದಲ್ಲಿ ಈ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಈ ನೇಕೆಡ್ ಕಾರ್ಬ್ಸ್ ಅಂದ್ರೆ ಪಾಲಿಶ್ ಮಾಡಿರುವಂತಹ ಅಕ್ಕಿ, ಇದನ್ನೆಲ್ಲ ತಗೊಳ್ಳೋದ್ರಿಂದ, ಮೈದಾ ಇದನ್ನ ತಗೊಳ್ಳೋದ್ರಿಂದ ಸಡನ್ ಆಗಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಸಡನ್ ಆಗಿ ನಮ್ಮ ರಕ್ತದಲ್ಲಿ ಬ್ಲಡ್ ಶುಗರ್ ಹೆಚ್ಚಾಗ್ಬಿಡುತ್ತೆ. ಸೊ ಇದು ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಅವಾಗ ಈ ಡಯಾಬಿಟಿಸ್ ಬರುವಂತಹ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ಸೊ ಇದನ್ನ ನಾವು ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋತಾ ಹೋಗ್ಬೇಕು. ನಾಲ್ಕನೇದು, ನಾವು ವ್ಯಾಯಾಮಗಳನ್ನ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಸರಿಯಾಗಿ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿರುತ್ತೆ, ಮಾಂಸಖಂಡಗಳು ಈ ಸಕ್ಕರೆಯನ್ನ ಸರಿಯಾಗಿ ಉಪಯೋಗಿಸ್ಕೊಡುತ್ತೆ. ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂತ ಇದ್ದಾಗ ನಮ್ಮ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅವಾಗ ಕೂಡ ಈ ಸಕ್ಕರೆ ಪ್ರಮಾಣ ಹೆಚ್ಚು, ಬ್ಲಡ್ ಶುಗರ್ ಹೆಚ್ಚಾಗಿ ಈ ಡಯಾಬಿಟಿಸ್ ಬರುವಂತ ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ಐದನೇದು ಮತ್ತು ಕೊನೆ ಮುಖ್ಯವಾದಂತಹ ಕಾರಣ ಸ್ಟ್ರೆಸ್ ಅಂದ್ರೆ ಒತ್ತಡ. ನಮ್ಮ ಮನೆಯಲ್ಲೂ ಒತ್ತಡ, ಆಫೀಸಲ್ಲೂ ಒತ್ತಡ, ಶಾಲೆಯಲ್ಲೂ ಒತ್ತಡ, ಎಲ್ಲ ಕಡೆ ನಮ್ಗೆ ಈ ಒತ್ತಡ ಅಂತ ಹೇಳ್ಕೊಂಡು ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಈ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಸೊ ಈ ಮಾನಸಿಕ ಒತ್ತಡ ಹೆಚ್ಚಾದಾಗ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾಗಿ ಈ ಬ್ಲಡ್ ಶುಗರ್ ಮೆಟಬಾಲಿಸಮ್ ಸರಿಯಾಗಿ ಆಗದೆ ಇದ್ದಾಗ ಸಕ್ಕರೆ ಕರೆಕ್ಟ್ ಆಗಿ ಹೆಚ್ಚು ಇದ್ದು ಡಯಾಬಿಟಿಸ್ ಬರುವಂತ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ.
ನಮಗೆ ಡಯಾಬಿಟಿಸ್ ಬರಬಾರ್ದು ಅಂದ್ರೆ ಅಥವಾ ಈ ಪ್ರೀ ಡಯಾಬಿಟಿಸ್ ಅನ್ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡಬೇಕು ಅಂದ್ರೆ ಯಾವ 7 ಸುಲಭವಾದ ಟಿಪ್ಸ್ ಅನ್ನ ನೀವೆಲ್ಲರೂ ಸುಲಭವಾಗಿ ನೈಸರ್ಗಿಕವಾಗಿ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ನಾವು ಅದನ್ನ ಅನುಸರಿಸಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ವಾಕಿಂಗ್. ಸರಿಯಾಗಿ ಪ್ರತಿಯೊಬ್ಬರು ಅರ್ಧ ಗಂಟೆ ಆದ್ರೂ ದಿನ ವಾಕಿಂಗ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಅದು ನಮ್ಗೆ ಗೊತ್ತು. ಆದ್ರೆ ಈ ಪ್ರೀ ಡಯಾಬಿಟಿಸ್ ಇರುವಂತವರು ಪ್ರತಿ ಸಲ ಊಟ ಮಾಡಿದ್ಮೇಲೆ ಆಹಾರ ತಗೊಂಡ ನಂತರ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದ್ರಿಂದ ಬ್ಲಡ್ ಶುಗರ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಮುಖ್ಯವಾಗಿ ರಾತ್ರಿ ಊಟ ಆದ್ಮೇಲೆ ಒಂದು 15-20 ನಿಮಿಷ ಆದ್ರೂ ವಾಕಿಂಗ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಹಲವಾರು ಸ್ಟಡೀಸ್ ಗಳು ನಮ್ಗೆ ಹೇಳುತ್ತೆ. ಅದರಿಂದ ಪ್ರತಿ ಸಲ ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ನಡೆಯೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಇದು ಬಹಳ ಮುಖ್ಯ. ವಾರದಲ್ಲಿ 5 ದಿನ ಆದ್ರೂ ಪ್ರತಿಯೊಬ್ರು ವಾಕಿಂಗ್ ಮಾಡಬೇಕು. ಆದ್ರೆ ಪ್ರತಿ ಸಲ ಆಹಾರ ಆದ್ಮೇಲೆ ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ 20 ನಿಮಿಷ ಸ್ವಲ್ಪ ಓಡಾಡ್ಕೊಂಡು ಬರೋದ್ರಿಂದ ನಮ್ಗೆ ಈ ಪ್ರೀ ಡಯಾಬಿಟಿಸ್ ಅನ್ನ ಸರಿಯಾಗಿ ಟ್ಯಾಕಲ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು, ನಾವು ಸರಿಯಾಗಿ 14:10 ರೂಲ್ ಅನ್ನ ಫಾಲೋ ಮಾಡಬೇಕು ಅಂತ. ಅಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಉಪವಾಸ ಮಾಡುವಂತದ್ದು. ಉಪವಾಸ ಅಂದ್ರೆ ಒಂದಿನ ಆಹಾರ ಬಿಟ್ಬಿಡ್ಬೇಕು ಅಂತಲ್ಲ. ಪ್ರತಿದಿನ ನಾವು ಊಟ ಮಾಡಬೇಕಾದ್ರೆ ಸರಿಯಾದ ಸಮಯದಲ್ಲಿ ಆಹಾರವನ್ನ ತಗೋಬೇಕು. ಉದಾಹರಣೆಗೆ ಬೆಳಿಗ್ಗೆ 8 ಗಂಟೆಗೆ ನಾವು ತಿಂಡಿ ತಿಂತೀವಿ ಅಂತ ಇಟ್ಕೊಳ್ಳಿ. ಬೆಳಿಗ್ಗೆ 8 ಗಂಟೆಗೆ ತಿಂಡಿ ತಿಂದ್ರೆ ನಮ್ಮ ದಿನದ ಕೊನೆಯ ಆಹಾರ ಸಂಜೆ 6 ಗಂಟೆ ಒಳಗಡೆ ಆಗಿರ್ಬೇಕು. ಅಂದ್ರೆ ಈಟಿಂಗ್ ವಿಂಡೋ ಅಥವಾ ನಾವು ತಗೊಳ್ಳುವಂತಹ ಆಹಾರ ತಗೊಳ್ಳುವಂತಹ ಆ ಸಮಯ 10 ಗಂಟೆ ಒಳಗಡೆ, ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ. ರಾತ್ರಿ ಸಂಜೆ 6 ಗಂಟೆಯಿಂದ ರಾತ್ರಿ ಮತ್ತು ಬೆಳಿಗ್ಗೆ ಮಾರನೇ ದಿನ 8 ಗಂಟೆ ತನಕ ಏನು ಆಹಾರವನ್ನ ತಗೋಬಾರ್ದು. ನೀರನ್ನ ಕುಡಿಬಹುದು, ಕ್ಲಿಯರ್ ಫ್ಲೂಯಿಡ್ಸ್ ಅನ್ನ ಕುಡಿಬಹುದು. ಆದ್ರೆ ಆ 10 ಗಂಟೆಯ ಆ ಈಟಿಂಗ್ ವಿಂಡೋ ಅಲ್ಲಿ ಮಾತ್ರ ಆಹಾರ ತಗೊಂಡು ನಂತರ ನಮ್ಮ ದೇಹಕ್ಕೆ ರೆಸ್ಟ್ ಕೊಡೋದ್ರಿಂದ ಬಹಳ ಚೆನ್ನಾಗಿ ಈ ಶುಗರ್ನ ಸಕ್ಕರೆಯನ್ನ ಕರೆಕ್ಟ್ ಆಗಿ ಮೆಟಬಲೈಸ್ ಮಾಡ್ಲಿಕ್ಕೆ ದೇಹಕ್ಕೆ ನಾವು ಅನುಕೂಲ ಮಾಡಿಕೊಟ್ಟ ಹಾಗಾಗತ್ತೆ. ನಮ್ಮ ಈ ದೇಹ ಸಹಜವಾಗಿ ನಾವು ಮುಂಚೆ ಪೂರ್ವಜರೆಲ್ಲರೂ ಕೂಡ ಬೆಳಿಗ್ಗೆ ಸೂರ್ಯೋದಯ ಆದ ನಂತರ ಆಹಾರ ತಗೋತಿದ್ರು, ಸೂರ್ಯಾಸ್ತ ಆದ ತಕ್ಷಣ ಆಹಾರ ತಗೋತಿರಲಿಲ್ಲ, ಹೋಗಿ ಮಲ್ಕೋತಿದ್ರು. ಅದಕ್ಕೆ ನಮ್ಮ ದೇಹ ಕರೆಕ್ಟ್ ಆಗಿ ಆ ರೀತಿಯಾಗಿ ನಮ್ಮ ಫಿಸಿಯಾಲಜಿ ಪ್ಲಾನ್ ಆಗ್ಬಿಟ್ಟಿದೆ. ಸೊ ಅದನ್ನ ಸರಿಯಾಗಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಹಾರ್ಮೋನ್ಗಳೆಲ್ಲವೂ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಡಯಾಬಿಟಿಸ್ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮೂರನೇದು, ನಾವು ಊಟ ಮಾಡ್ಬೇಕು ಅಂದ ತಕ್ಷಣ ಮೊದಲು ನಮ್ಗೆ ನೆನಪಾಗುವಂತದ್ದು ಅನ್ನ. ಬಿಳಿ ಅನ್ನವನ್ನ ನಾವು ಕಡಿಮೆ ಮಾಡ್ತಾ ಬರಬೇಕು. ಗೋಧಿ ಹಿಟ್ಟನ್ನ ಚಪಾತಿ ತಿನ್ನೋರಿದ್ರು ಕೂಡ ಅದು ರಿಫೈನ್ಡ್ ಆಗಿರುವಂತಹ ಗೋಧಿ ಹಿಟ್ಟನ್ನ ಬೆಳೆಸಬಾರದು. ಅದನ್ನ ಬಿಳಿ ಅನ್ನದ ಬದಲು ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿಯನ್ನು ಬಳಸಬೇಕು. ಕೆಂಪು ಅಕ್ಕಿಯನ್ನ ಬಳಸಬೇಕು, ಕುಚ್ಚಲಕ್ಕಿಯನ್ನ ಬಳಸಬಹುದು, ನವಣೆ ಅಕ್ಕಿಯನ್ನ ಬಳಸಬಹುದು, ಸಿರಿಧಾನ್ಯಗಳನ್ನ ಬಳಸಬಹುದು, ಹೆಚ್ಚು ರಾಗಿ ಜೋಳವನ್ನ ಬಳಸಬಹುದು. ಈ ಚಪಾತಿ ಹಿಟ್ಟು ಉಪಯೋಗಿಸಬೇಕಾದ್ರೂ ಹೋಲ್ ಗ್ರೇನ್, ಮಲ್ಟಿಗ್ರೇನ್ ಇರುವಂತಹ ಗೋಧಿ ಹಿಟ್ಟಾಗಿರ್ಬೋದು, ಹೋಲ್ ಗ್ರೇನ್ ವೀಟ್ ಗೋಧಿ ಹಿಟ್ಟು ಸಿಗುತ್ತೆ. ಸೊ ಅದನ್ನ ನಾವು ಉಪಯೋಗಿಸೋದ್ರಿಂದ ಬಹಳ ಚೆನ್ನಾಗಿ ಈ ಬ್ಲಡ್ ಶುಗರ್ ನ ಸಡನ್ ಆಗಿ ಸ್ಪೈಕ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದನ್ನ ನಾವು ಸರಿಯಾಗಿ ಇಟ್ಕೋಬೇಕು. ನಾಲ್ಕನೇದು, ನಾವು ಆಹಾರದಲ್ಲಿ ಹೆಚ್ಚು ನಾರಿನ ಅಂಶವನ್ನ ಹೆಚ್ಚು ಉಪಯೋಗಿಸ್ತಾ ಹೋಗ್ಬೇಕು. ಫೈಬರ್ ಹೆಚ್ಚಿರಬೇಕು ಅಂತ ಅಂದ್ರೆ ಹೆಚ್ಚು ತರಕಾರಿಗಳನ್ನ ತಗೊಳ್ಳೋದ್ರಿಂದ, ಇಡೀ ಹಣ್ಣುಗಳನ್ನ ತಗೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ನಾವು ಡಯಾಬಿಟಿಸ್ ಇದ್ದಾಗ ಏನ್ ತಿನ್ಬಹುದು ಏನ್ ತಿನ್ಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡಬಹುದು. ಅದರಲ್ಲಿ ಒಂದು ಪ್ಲೇಟ್ ಕಾನ್ಸೆಪ್ಟ್ ಅಂತ ಇರುತ್ತೆ. ನಾವು ಡಯಾಬಿಟಿಸ್ ಇದ್ದಾಗ ಒಂದು ಊಟ ಮಾಡ್ಬೇಕಾದ್ರೆ ಅರ್ಧ ಭಾಗ ಫೈಬರ್ ತರಕಾರಿಗಳಿಂದ ತುಂಬಿರ್ಬೇಕು, ಫೈಬರ್ ಹೆಚ್ಚಿರುವಂತ ಆಹಾರದಿಂದ ತುಂಬಿರ್ಬೇಕು ಅಂತ ಹೇಳ್ತೀವಿ. ಸೊ ಹಸಿರು ತರಕಾರಿ ಅಂದ್ರೆ ಈ ರಾ ವೆಜಿಟೇಬಲ್ಸ್ ಅನ್ನ ತಗೊಳ್ಳೋದ್ರಿಂದ ಕೂಡ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. ಅದರಿಂದ ಈ ಫೈಬರ್ ಹೆಚ್ಚಿದ್ದಾಗ ಬ್ಲಡ್ ಶುಗರ್ ಸಡನ್ ಆಗಿ ಜಾಸ್ತಿ ಆಗಲ್ಲ, ನಿಧಾನವಾಗಿ ದೇಹ ಅದನ್ನು ಹೀರ್ಕೋತಾ ಬರುತ್ತೆ, ಅನುಕೂಲ ಆಗ್ತಾ ಹೋಗುತ್ತೆ. ನಮ್ಮ ಪಚನ ಕ್ರಿಯೆ ಚೆನ್ನಾಗಿರುತ್ತೆ, ಅದನ್ನ ಅರ್ಥ ಮಾಡ್ಕೋಬೇಕು. ಹಣ್ಣುಗಳನ್ನ ಡಯಾಬಿಟಿಸ್ ಇರೋರು ಯಾವ ಹಣ್ಣನ್ನ ತಿನ್ನಬಹುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಸುಲಭವಾಗಿ ಆಪಲ್ ತಿನ್ಬಹುದು, ಪೇರ್ಲೆ ಹಣ್ಣನ್ನು ತಿನ್ಬಹುದು, ಕಿತ್ಲೆ ಹಣ್ಣನ್ನು ತಿನ್ಬಹುದು, ಬೇರೆ ಬೆರಿ ಹಣ್ಣುಗಳನ್ನ ತಿನ್ಬಹುದು, ಪಪಾಯ ಹಣ್ಣನ್ನು ತಿನ್ಬಹುದು. ಈ ಎಲ್ಲ ಹಣ್ಣುಗಳನ್ನ ಊಟದ ಮಧ್ಯದಲ್ಲಿ ತಿನ್ಬೇಕು. ಅಂದ್ರೆ ಊಟ ಆದ ತಕ್ಷಣ ತಿನ್ನೋದಕ್ಕಿಂತ 2 ಊಟಗಳ ಮಧ್ಯದಲ್ಲಿ ಸ್ನಾಕ್ ಆಗಿ ತಿಂದ್ರೆ ಇನ್ನಷ್ಟು ನಮ್ಗೆ ಒಳ್ಳೇದು ಅಂತ ಅರ್ಥ ಮಾಡ್ಕೋಬಹುದು. ಸೊ ಹೆಚ್ಚು ನಾರಿನ ಅಂಶ ಇರುವಂತಹ ಆಹಾರವನ್ನ ತಗೊಳ್ಳುವಂತಹದ್ದು 4ನೇ ಮುಖ್ಯವಾದಂತಹ ಪಾಯಿಂಟ್. 5ನೇದು, ವಾರದಲ್ಲಿ 3 ದಿನ ಆದ್ರೂ ರೆಸಿಸ್ಟೆನ್ಸ್ ಎಕ್ಸರ್ಸೈಸಸ್ ಅನ್ನ ಮಾಡಬೇಕು. ನಮ್ಮ ದೇಹದಲ್ಲಿರುವಂತಹ ಈ ರಕ್ತದಲ್ಲಿರುವಂತಹ ಸಕ್ಕರೆ ಉಪಯೋಗ ಆಗ್ಬೇಕು ಅಂತಂದ್ರೆ ಹೆಚ್ಚು ಉಪಯೋಗ ಆಗುವಂತದ್ದು ನಮ್ಮ ಮಾಂಸಖಂಡಗಳಲ್ಲಿ. ಸೊ ಮಾಂಸಖಂಡಗಳನ್ನ ಶಕ್ತಿಯುತವಾಗಿ ಗಟ್ಟಿಯಾಗಿ ಇಟ್ಕೊಳ್ಳುವಂತದ್ದು ಬಹಳ ಮುಖ್ಯ. ಅದಕ್ಕೆ ಈ ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ ಬೇಕೇ ಬೇಕು. ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ ಅಂದ್ರೆ ನಮ್ಮ ಮಾಂಸಖಂಡಗಳಿಗೆ ಹೆಚ್ಚು ಒತ್ತಡ ಕೊಟ್ಟು ಅದಕ್ಕೆ ವ್ಯಾಯಾಮ ಮಾಡಿ ಅದನ್ನ ಗಟ್ಟಿ ಮಾಡಿಸೋದು ಅಂತ. ಇದು ಹೇಗೆ ಸಾಧ್ಯ? ನಾವು ಸೂರ್ಯ ನಮಸ್ಕಾರ ಮಾಡಬಹುದು, ಸ್ಕ್ವಾಟ್ಸ್ ಎಕ್ಸರ್ಸೈಸ್ ಮಾಡಬಹುದು, ಲಂಜಸ್ ಮಾಡಬಹುದು, ಪ್ಲಾಂಕ್ ಎಕ್ಸರ್ಸೈಸ್ ಮಾಡಬಹುದು. ಬಾಡಿ ವೇಟ್ ಉಪಯೋಗಿಸಿ ನಾವು ಈ ಬಾಡಿ ವೇಟ್ ಎಕ್ಸರ್ಸೈಸ್ ಮಾಡಬಹುದು, ಅಥವಾ ರೆಸಿಸ್ಟೆನ್ಸ್ ವೇಟ್ಸ್ ಅನ್ನು ಎತ್ತಿ
ಹೊರಗಡೆ ಇರುವಂತಹ ಡಂಬಲ್ಸ್ ಅನ್ನು ಎತ್ತಿ ಮಾಡಬಹುದು, ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ ಬರುತ್ತೆ, ಥೆರಾ ಬ್ಯಾಂಡ್ ಅಥವಾ ರೆಸಿಸ್ಟೆನ್ಸ್ ಬ್ಯಾಂಡ್ ಬರುತ್ತೆ, ಅದರಿಂದ ಮಾಡುವಂತಹ ವ್ಯಾಯಾಮಗಳನ್ನ ಕರೆಕ್ಟ್ ಆಗಿ ಒಂದು ಶೆಡ್ಯೂಲ್ ಇಟ್ಕೊಂಡು ವಾರದಲ್ಲಿ 3 ದಿನ ಆದ್ರೂ ಇದನ್ನು ಮಾಡೋದ್ರಿಂದ, ಮಧ್ಯೆ ಮಧ್ಯೆ ಕರೆಕ್ಟ್ ಆಗಿ ಒಂದಿನ ಬಿಟ್ಟು ಒಂದಿನ ಈ ತರ ಮಾಡೋದ್ರಿಂದ ಸರಿಯಾಗಿ ನಮ್ಮ ಮಾಂಸಖಂಡಗಳಿಗೆ ಕರೆಕ್ಟ್ ಆಗಿ ವ್ಯಾಯಾಮನೂ ಸಿಗುತ್ತೆ, ಮಧ್ಯದಲ್ಲಿ ರೆಸ್ಟ್ ಕೂಡ ಸಿಗುತ್ತೆ. ಇದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. 6ನೇದು ಒತ್ತಡವನ್ನ ಸರಿಯಾಗಿ ಮ್ಯಾನೇಜ್ ಮಾಡಬೇಕು, ಸರಿಯಾಗಿ ನಿದ್ದೆ ಮಾಡಬೇಕು. ನಮ್ಮ ದೇಹದಲ್ಲಿ ಈ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಹೆಚ್ಚಾಗ್ಬಿಟ್ರೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಸರಿಯಾಗಿರೋದಿಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ, ಅವಾಗ ಈ ಡಯಾಬಿಟಿಸ್ ಹೆಚ್ಚು ಬೇಗ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ 7 ರಿಂದ 8 ಗಂಟೆ ನಿದ್ದೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಸರಿಯಾಗಿ ರೆಸ್ಟ್ ಸಿಗುತ್ತೆ, ನಮ್ಮ ದೇಹದಲ್ಲಿರುವಂತಹ ಎಲ್ಲ ಹಾರ್ಮೋನ್ಗಳು ಕರೆಕ್ಟ್ ಆಗಿ ಟೈಮ್ಗೆ ಸರಿಯಾಗಿ ಕೆಲಸ ಮಾಡುತ್ತೆ, ಈ ಡಯಾಬಿಟಿಸ್ ಬರುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಒತ್ತಡ ಹೆಚ್ಚಿದೆ, ನನಗೆ ತುಂಬಾ ಸ್ಟ್ರೆಸ್ ಇದೆ ಅಂತ ಅನ್ಕೊಳ್ಳುವಂತಹ ವ್ಯಕ್ತಿಗಳಲ್ಲಿ ಬೇಗ ಡಯಾಬಿಟಿಸ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಇದನ್ನ ತಪ್ಪಿಸಬೇಕು ಅಂತಂದ್ರೆ ನಾವೇನೇನ್ ಮಾಡಬಹುದು? ಸರಿಯಾಗಿ ಪ್ರಾಣಾಯಾಮ ಮಾಡುವಂತಹದ್ದು, ಸರಿಯಾಗಿ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡೋದು, ಧ್ಯಾನ ಮಾಡುವಂತದ್ದು. ಪ್ರತಿದಿನ ಒಂದು 10 ನಿಮಿಷ ಆದ್ರೂ ಧ್ಯಾನ ಮಾಡೋದ್ರಿಂದ, ನಿಧಾನವಾಗಿ ಉಸಿರಾಟದ ಕಡೆ ಗಮನ ಕೊಟ್ಟು ಮನಸ್ಸನ್ನ ಸ್ವಲ್ಪ ಶಾಂತ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಗೆ ಆ ಒತ್ತಡ ಕಡಿಮೆ ಆಗುತ್ತೆ, ಹಾರ್ಮೋನ್ಗಳು ಕೆಲಸ ಮಾಡ್ಕೊಂಡು ನಮ್ಮ ಈ ಬ್ಲಡ್ ಶುಗರ್ ನ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಥವಾ ಭಜನೆಯಲ್ಲಿ ಪಾಲ್ಗೊಳ್ಳುವಂತದ್ದು, ನಮ್ಗೆ ಇಷ್ಟ ಆಗಿರುವಂತಹ ಸಂಗೀತವನ್ನ, ಕಾಮಿಂಗ್ ಮ್ಯೂಸಿಕ್ ಅನ್ನ ಕೇಳುವಂತದ್ದು. ಈ ರೀತಿ ನಾವು ಕರೆಕ್ಟ್ ಆಗಿ ಸ್ಟ್ರೆಸ್ ಅನ್ನ ಮ್ಯಾನೇಜ್ ಮಾಡೋದು 6ನೇ ಮುಖ್ಯವಾದಂತಹ ಪಾಯಿಂಟ್. 7ನೇದು ಮತ್ತು ಅತ್ಯಂತ ಮುಖ್ಯವಾದಂತದ್ದು, ನಾವು ಸಕ್ಕರೆ ಪ್ರಮಾಣವನ್ನ ಆಹಾರದಲ್ಲಿ ಕಡಿಮೆ ಮಾಡ್ತಾ ಹೋಗ್ಬೇಕು. ಮೈದಾ ಮತ್ತು ಬೇಕರಿ ಪ್ರಾಡಕ್ಟ್ಸ್ ಅನ್ನ, ಪ್ರಾಸೆಸ್ಡ್ ಆಹಾರವನ್ನ ಕಡಿಮೆ ಮಾಡ್ತಾ ಬರಬೇಕು. ಈ ರೀತಿ ಇದೆಲ್ಲದರಲ್ಲೂ ಕೂಡ ಹೆಚ್ಚು ಹಿಡನ್ ಶುಗರ್ಸ್ ಇರುತ್ತೆ. ಹಿಡನ್ ಶುಗರ್ ಅಂದ್ರೆ ಏನು? ಈ ನಮ್ಗೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಅಡಗಿರುವಂತಹ ಸಕ್ಕರೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದನ್ನ ನೀವು ನೋಡಬಹುದು. ನಾವು ತಿನ್ನುವಂತಹ ಆಹಾರದಲ್ಲಿ ಎಲ್ಲದರಲ್ಲೂ ಸಕ್ಕರೆ ಹಾಕಿರ್ತಾರೆ, ಅದರಿಂದ ಅದರ ಶೆಲ್ಫ್ ಲೈಫ್ ಅಂದ್ರೆ ಬಾಳಿಕೆ ಹೆಚ್ಚು ಬರುತ್ತೆ. ಸೊ ಅದಕ್ಕೋಸ್ಕರ ಆ ರೀತಿಯಾದಂತಹ ಬೇಕರಿ ಐಟಮ್ಸ್ ಗಳನ್ನ, ಮುಂಚೆನೆ ತಯಾರಿ ಮಾಡಿರುವಂತಹ ಐಟಮ್ಸ್ ಗಳ ಬದಲು ಮನೆಯಲ್ಲಿ ಫ್ರೆಶ್ ಆಗಿ ಮಾಡುವಂತಹ ಆಹಾರ ಒಳ್ಳೆಯದು. ನೈಸರ್ಗಿಕವಾಗಿ ಸಿಗುವಂತಹ ಕೆಲವೊಂದು ಆಹಾರ ಪದಾರ್ಥಗಳನ್ನು ಉಪಯೋಗಿಸಿ ತಿನ್ನುವಂತಹದ್ದು ಒಳ್ಳೆಯದು ಅಂತ. ಆರೋಗ್ಯಕರ ಸ್ನಾಕ್ ಯಾವುದು, ಡಯಾಬಿಟಿಸ್ನವ್ರು ಯಾವ್ದು ತಿನ್ಬಹುದು ತಿನ್ಬಾರ್ದು ಅಂತ ಹಲವಾರು ಬಾರಿ ನಾವು ನಿಮ್ಗೆ ಮುಂಚಿನ ವಿಡಿಯೋಗಳಲ್ಲಿ ಹೇಳಿದೀನಿ. ಇದು ನಿಮ್ಗೆ ಎಲ್ಲರಿಗೂ ಹೆಚ್ಚು ಗೊತ್ತಿರುವಂತಹ ವಿಷಯ. ಸೊ ಮೈದಾ ಪ್ರಾಡಕ್ಟ್ಸ್ ಅನ್ನ ಕಡಿಮೆ ಮಾಡಿ, ಸಕ್ಕರೆಯನ್ನ ಕಡಿಮೆ ಮಾಡಿಕೊಂಡು ನಮ್ಮ ಒಳ್ಳೆಯ ಆರೋಗ್ಯಕರ ಆಹಾರಗಳನ್ನ ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ಪಥ್ಯದಲ್ಲಿ ಅಳವಡಿಸಿಕೊಳ್ಳುವಂತದ್ದು ಬಹಳ ಮುಖ್ಯ. ಇದೆಲ್ಲದರ ಜೊತೆಗೆ ನಮಗೆ ಪ್ರೀ ಡಯಾಬಿಟಿಸ್ ಇದೆ ಅಂತಂದ್ರೆ ಒಂದು 4 ರಿಂದ 6 ತಿಂಗಳಿಗೆ ಒಮ್ಮೆ ಆದ್ರೂ HbA1c ರಕ್ತ ಪರೀಕ್ಷೆಯನ್ನ ಮಾಡಿಸಬೇಕು. ಅದು ಸರಿಯಾಗಿದೆಯಾ ಅಂತ ನಾವು ನೋಡ್ಕೋಬೇಕು. ಅದ್ರ ಜೊತೆಗೆ ಫಾಸ್ಟಿಂಗ್ ಮತ್ತು ಪೋಸ್ಟ್ ಪ್ರ್ಯಾಂಡಿಯಲ್ ಅಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ತಿಂಡಿ ತಿಂದು 2 ಗಂಟೆ ನಂತರದ ಈ ರಕ್ತ ಪರೀಕ್ಷೆಯಲ್ಲಿ ಸರಿಯಾಗಿ ನನಗೆ ಎಷ್ಟು ಕಂಟ್ರೋಲ್ ಇದೆ ಅಂತ ನಾವು ನೋಡ್ಕೊಂಡು ಅದಕ್ಕೆ ಬೇಕಾಗಿರುವಂತಹ ಬದಲಾವಣೆಗಳನ್ನು ಮಾಡ್ಕೊಳ್ಳುವಂಥದ್ದು, ಡಾಕ್ಟರ್ ಹತ್ರ ತೋರಿಸುವಂತದ್ದು ಬಹಳ ಮುಖ್ಯ. ಮನೇಲಿ ನಾವು ಗ್ಲೂಕೋಮೀಟರ್ ಇಟ್ಕೊಂಡು ಟೆಸ್ಟ್ ಮಾಡ್ಕೊಂಡು ಕೂಡ ನಾವು ಒಂದು ಡೈರಿ ಮೇಂಟೈನ್ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಡಿಸ್ಕಸ್ ಮಾಡಬಹುದು. ಒಂದು ಹೆಲ್ತ್ ಡೈರಿ ಅಂತ ಮೇಂಟೈನ್ ಮಾಡಬೇಕು. ಮುಖ್ಯವಾಗಿ ಈ ಡಯಾಬಿಟಿಸ್ ಇರುವಂತವ್ರು ಅಥವಾ ಪ್ರೀ ಡಯಾಬಿಟಿಸ್ ಇರುವಂತವ್ರು, ನಾವ್ ಏನೇನು ಆಹಾರ ತಗೋತಾ ಇದೀವಿ, ನಾನು ಏನೇನು ಕೆಲಸ ಮಾಡಿದೆ, ನನ್ನ ಮಾನಸಿಕ ಒತ್ತಡ ಯಾವಾಗ ಜಾಸ್ತಿ ಆಯ್ತು, ನಾನು ಎಷ್ಟು ವ್ಯಾಯಾಮಗಳನ್ನ ಮಾಡ್ತಾ ಇದ್ದೀನಿ ಅಂತ, ನಾನೆಲ್ಲ ಸರಿ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಎಲ್ಲದನ್ನು ಸರಿ ಮಾಡ್ತಾ ಇರೋದಿಲ್ಲ. ನಾವು ಬರ್ದಾಗ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಯಾವಾಗ ನನ್ಗೆ ಬ್ಲಡ್ ಶುಗರ್ ಜಾಸ್ತಿ ಆಯ್ತು, ಯಾಕೆ ಜಾಸ್ತಿ ಆಯ್ತು ಅಂತ ಕಾರಣವನ್ನ ನಾವೇ ಕಂಡುಹಿಡಿಯಲಿಕ್ಕೆ ಆ ಡೈರಿ ಹೆಲ್ಪ್ ಮಾಡುತ್ತೆ. ಮತ್ತು ಹಲವಾರು ತಪ್ಪು ಕಲ್ಪನೆಗಳು ಕೆಲವೊಂದು ಜನರಲ್ಲಿ ಇರುತ್ತೆ. ಅಂದ್ರೆ ನನಗೆ ಡಯಾಬಿಟಿಸ್ ಇದೆ ಅಂತ ತಕ್ಷಣ ನಾನು ಏನೋ ಒಂದು ದಿನದಲ್ಲಿ ನಾನು ಉಪವಾಸ ಮಾಡಿ ಎಲ್ಲ ಸರಿಪಡಿಸ್ಕೊಬಿಡ್ತೀನಿ ಅಂತ ಹೇಳಿ ಅನ್ಕೋತಾರೆ. ಅದು ತಪ್ಪು. ಅಂದ್ರೆ ನಾವು ಒಂದು ಊಟ ಬಿಡುವಂತಹದ್ದು ತಪ್ಪು. ಕರೆಕ್ಟ್ ಟೈಮಿಗೆ ಆಹಾರ ತಗೋಬೇಕು. ಈ ಡಯಾಬಿಟಿಸ್ ಇದೆ ಅಂತ ಒಂದು ಹೆದರ್ಕೊಂಡು ಕೆಲವೊಬ್ರು ಬಹಳ ಕಡಿಮೆ ಊಟ ಮಾಡ್ಬಿಡ್ತಾರೆ. ಅವಾಗೂ ಕೂಡ ನಮ್ಮ ದೇಹಕ್ಕೆ ಪೋಷಕಾಂಶಗಳು ಸಿಗೋದಿಲ್ಲ, ಅದರಿಂದ ಅಡ್ಡ ಪರಿಣಾಮಗಳಾಗುತ್ತೆ. ಸೊ ಯಾವುದೋ ಒಂದು ಕ್ರಾಶ್ ಡಯಟಿಗೆ ಹೋಗೋದು, ಉಪವಾಸ ಮಾಡುವಂತದ್ದು ಸರಿಯಲ್ಲ. ಸರಿಯಾಗಿ ಟೈಮಿಗೆ ಕರೆಕ್ಟ್ ಆಗಿ ಆಹಾರ ತಗೋಬೇಕು. ವೈಜ್ಞಾನಿಕವಾಗಿ ಏನ್ ತಗೋಬೇಕು ಅನ್ನೋದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಇನ್ ಕೆಲವೊಬ್ರು ಹೇಳ್ತಿರ್ತಾರೆ, ನಾನು ಮೆಂತೆ ಕಾಳನ್ನ ಬಹಳ ಉಪಯೋಗಿಸ್ತಾ ಇದ್ದೀನಿ, ಬೆಳಿಗ್ಗೆ ಹಾಗಲಕಾಯಿ ಜ್ಯೂಸ್ ಅನ್ನು ಕುಡಿತೀನಿ, ನನ್ಗೇನ್ ಮಾತ್ರೇನೆ ಬೇಡ ಡಾಕ್ಟ್ರೆ, ನನ್ ಡಯಾಬಿಟಿಸ್ ನಾನು ಯಾಕೆ ಚೆಕ್ ಮಾಡ್ಕೋಬೇಕು ಅಂತ ಹೇಳ್ತಿರ್ತಾರೆ. ಇದು ತಪ್ಪು. ಯಾವ್ದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡಿ ನನ್ಗೆ ಹಾಗಲಕಾಯಿ ಜ್ಯೂಸ್ ಕುಡಿದ್ರೆ, ಮೆಂತೆ ಕಾಳು ಉಪಯೋಗಿಸಿದ್ರೆ ಅನುಕೂಲ ಆಗುತ್ತೆ. ಖಂಡಿತ ಅದರದ್ದು ಔಷಧೀಯ ಗುಣಗಳು ಇರುತ್ತೆ. ಆದ್ರೆ ಅದಷ್ಟರಿಂದನೇ ನನ್ನ ಬ್ಲಡ್ ಶುಗರ್ ನ ಕಂಟ್ರೋಲ್ ಆಗತ್ತೆ ಅಂತ ಅನ್ಕೊಳ್ಳೋದು ಮೂರ್ಖತನ. ಕರೆಕ್ಟ್ ಆಗಿ ಬೇರೆ ಬೇರೆ ಎಲ್ಲಾ ಜೀವನ ಶೈಲಿ ಬದಲಾವಣೆಗಳು ಮಾಡೋದು ಅಷ್ಟೇ ಮುಖ್ಯ. ಇನ್ ಕೆಲವೊಬ್ರು ಹೇಳ್ತಿರ್ತಾರೆ, ನಾನು ಏನ್ ಬೇಕಾದ್ರೂ ಸ್ವೀಟ್ ತಿಂತೀನಿ ಡಾಕ್ಟ್ರೆ, ನಾನು ವ್ಯಾಯಾಮ ಮಾಡಿ ವಾಕಿಂಗ್ ಮಾಡಿ ಸರಿಪಡಿಸ್ಕೊಂಡ್ಬಿಡ್ತೀನಿ, ನಾನು ಒಂದ್ 2 ರೌಂಡ್ ಎಕ್ಸ್ಟ್ರಾ ವಾಕಿಂಗ್ ಮಾಡ್ತೀನಿ, 1 ಕಿಲೋಮೀಟರ್ ಹೆಚ್ಚು ವಾಕಿಂಗ್ ಮಾಡ್ತೀನಿ ಅಂತ. ಇದು ತಪ್ಪು. ಕೇವಲ ವಾಕಿಂಗ್ ಮಾತ್ರ, ನಾನು ವ್ಯಾಯಾಮ ಮಾತ್ರ ಮಾಡ್ಕೊಂಡು ನಾನು ಪಥ್ಯದಲ್ಲಿ ಕಂಟ್ರೋಲ್ ಮಾಡದೆ ಶುಗರ್ನ ಕಂಟ್ರೋಲ್ ಮಾಡ್ತೀನಿ ಅನ್ನೋದು ಮೂರ್ಖತನ. ಅದನ್ನು ಕೂಡ ಕರೆಕ್ಟ್ ಅರ್ಥ ಮಾಡ್ಕೊಂಡು ನಾವು ಸರಿಯಾಗಿ ಮುಂದೆ ಹೋದ್ರೆ ಈ ಡಯಾಬಿಟಿಸ್ ಅನ್ನೋದನ್ನ ಬರೋದನ್ನ ತಪ್ಪಿಸಬಹುದು. ಪ್ರೀ ಡಯಾಬಿಟಿಸ್ ಅನ್ನ ಕಂಪ್ಲೀಟ್ ಆಗಿ ನಾವು ರಿವರ್ಸ್ ಮಾಡಬಹುದು. ಈ ಪ್ರೀ ಡಯಾಬಿಟಿಸ್ ಅಂದ್ರೆ ಏನು, ಅದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು, ಅದಕ್ಕೆ ಬೇಕಾಗಿರುವಂತಹ 7
ಅವಶ್ಯಕ ಟಿಪ್ಸ್ ಗಳನ್ನ ನಾನು ನಿಮ್ಗೆ ಇವತ್ತು ಹೇಳಿದ್ದೀನಿ. ಇದು ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ಅಥವಾ ಇಷ್ಟ ಆದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ನಿಮ್ಮ ಮನೆಯವ್ರಿಗೆಲ್ಲ ಇದನ್ನ ಶೇರ್ ಮಾಡ್ಕೊಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.